ನಾನು ತುಂಬ ಬಡ ಕುಟುಂಬದಲ್ಲಿ ಜನಿಸಿದವಳಾಗಿದ್ದೆ. ನನ್ನ ತಂದೆ ತಾಯಿಗೆ ನಾವು 3 ಜನ ಹೆಣ್ಣು ಮಕ್ಕಳು. ನಮಗೆ ಸಹೋದರರು ಯಾರೂ ಇರಲಿಲ್ಲ. ನನ್ನ ತಂದೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಹಾಗಾಗಿ ಅದರಿಂದಲೇ ಮನೆಯ ಖರ್ಚು ವೆಚ್ಚಗಳು ನಡೆಯುತ್ತಿದ್ದವು. ನನ್ನ ಅಕ್ಕನಿಗೆ ಮದುವೆಯಾಗಿದ್ದರಿಂದ ನಾನು ಮತ್ತು ನನ್ನ ತಂಗಿ ಮನೆಯಲ್ಲಿ ಉಳಿದಿದ್ದೆವು. ಆಮೇಲೆ ನಾನು ನನ್ನ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿ ನನ್ನ ಕಲಿಕೆಯನ್ನು ಅರ್ಧದಲ್ಲೇ ನಿಲ್ಲಿಸಿದ್ದೆ. ಯಾಕಂದರೆ ಮನೆಯ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿ ಇರದ ಕಾರಣ ನಾನು ಮುಂದೆ ಓದಲು ಆಗಿರಲಿಲ್ಲ. ಹೀಗಿರುವಾಗ ಒಂದು ದಿನ ನನ್ನನ್ನು ನವೀನನ ಕುಟುಂಬದವರು ನೋಡಲು ಬಂದರು. ಹಾಗೂ ನಾನು ತುಂಬ ಸುಂದರವಾಗಿದ್ದರಿಂದ ಅವರು ನನ್ನನ್ನು ಮೊದಲ ನೋಟದಲ್ಲೇ ನೋಡಿ ಇಷ್ಟಪಟ್ಟಿದ್ದರು. ನನಗೆ ನನ್ನ ಅದೃಷ್ಟವನ್ನು ನಂಬಲು ಸಾಧ್ಯವಾಗಲಿಲ್ಲ. ಯಾಕಂದರೆ ನವೀನ್ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದವರಾಗಿದ್ದರು ಹಾಗೂ ತುಂಬ ಶ್ರೀಮಂತ ಕುಟುಂಬಕ್ಕೆ ಸೇರಿದವರಾಗಿದ್ದರು. ನಮ್ಮ ಮನೆತನದ ಪರಂಪರೆ ಪ್ರಕಾರ ಮದುವೆಗಿಂತ ಮೊದಲು ಹುಡುಗ ಹುಡುಗಿಯನ್ನು ನೋಡಬಾರ್ದು. ಒಂದು ವೇಳೆ ನೋಡಿದರೆ ಅದು ಅಪಶಕುನವಾಗುತ್ತದೆ ಎಂಬ ನಂಬಿಕೆ ಇತ್ತು. ಹಾಗಾಗಿ ನಾನು ಕೂಡ ನವೀನ್ನನ್ನು ನೋಡಿರಲಿಲ್ಲ. ಅದಕ್ಕೋಸ್ಕರ ನಾನು ಅಕ್ಕನ ಹತ್ತಿರ ನವೀನ್ ನೋಡಲು ಹೇಗೆ ಕಾಣುತ್ತಾರೆ ಅಂತ ಕೇಳಿದ್ದೆ. ಆದರೆ ಅಕ್ಕ ಮುಗುಳ್ನಗುತ್ತಾ, ಆದಷ್ಟು ಬೇಗ ನಿನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ ತಾನೆ, ಆಗ ನೀನೇ ನೋಡಿ ಎಂದಳು. ಅಕ್ಕನ ಮಾತುಗಳನ್ನು ಕೇಳಿದಾಗ ನವೀನ್ ನನಗೆ ಒಳ್ಳೆಯ ಜೋಡಿ ಆಗಿರಬಹುದು ಅಂತ ನನಗೆ ಅನ್ನಿಸ್ತಿತ್ತು. ಆದರೆ ಮದುವೆ ನಂತರ ನನ್ನ ಎಲ್ಲ ಆಸೆಗಳಿಗೆ ನೀರೆರಚಲಾಗಿತ್ತು. ನಾನು ಮದುವೆಯ ಮೊದಲ ರಾತ್ರಿ ಕೋಣೆಯೊಳಗೆ ಕುಳಿತು ನನ್ನ ಪತಿಗೆ ಕಾಯುತ್ತಿದ್ದೆ. ಎಲ್ಲ ಹುಡುಗಿಯರು ಅವರವರ ಹುಡುಗನ ಬಗ್ಗೆ ಹಲವಾರು ಕನಸುಗಳನ್ನು ಕಟ್ಟಿಕೊಳ್ಳುವಂತೆ ನಾನು ಕೂಡ ಹೃದಯದಲ್ಲಿ ಹಲವಾರು ಕನಸುಗಳನ್ನು ಹೊತ್ತು ನನ್ನ ಮುಂದೆ ಬರುವ ಆ ಕ್ಷಣಗಳ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದೆ. ನನ್ನ ಪತಿ ನನ್ನ ಮುಂದೆ ಬರುತ್ತಾರೆ, ನನ್ನೊಂದಿಗೆ ಪ್ರೀತಿಯ ಮಾತುಗಳನ್ನಾಡುತ್ತಾರೆ, ನನ್ನ ತಲೆವಸ್ತ್ರ ತೆಗೆದು ನನಗೆ ಉಡುಗೊರೆಯನ್ನು ನೀಡುತ್ತಾರೆ. ಹೀಗೆ ಏನೇನೆಲ್ಲ ಯೋಚಿಸುತ್ತಾ ಕುಳಿತಿರುವಾಗ ನನ್ನ ಪತಿ ಬಾಗಿಲು ತೆರೆದು ಒಳಗೆ ಬಂದಿದ್ದರು. ಆದರೆ ಅವರು ನನ್ನ ತಲೆವಸ್ತ್ರವನ್ನು ತೆಗೆಯುವ ಬದಲು ನನ್ನೊಂದಿಗೆ ತುಂಬ ಗಂಭೀರವಾಗಿ ಬೆಡ್ಡಿನಿಂದ ಕೆಳಗಿಳಿದು ಹೋಗಿ ಬಟ್ಟೆ ಬದಲಾಯಿಸಿ ಬಾ ಎಂದರು. ಅದನ್ನು ಕೇಳುತ್ತಿದ್ದಂತೆ ನಾನು ದಿಗ್ಭ್ರಮೆಗೊಂಡಿದ್ದೆ. ಒಂದು ತಲೆವಸ್ತ್ರವು ತೆಗೆಯದೆ ಗಿಫ್ಟ್ ಸಹ ಕೊಡದೆ ಯಾರಾದರೂ ನವವಧುವಿನೊಂದಿಗೆ ಹೀಗೆ ವರ್ತಿಸ್ತಾರಾ ಅಂತ ನಾನು ಮನಸ್ಸಲ್ಲೇ ಗೊಣಗುತ್ತಾ ನಾನಲ್ಲೇ ಕುಳಿತಿದ್ದೆ. ಆಗ ನವೀನ್ಗೆ ನನ್ನನ್ನು ನೋಡಿ ಕೋಪ ಬಂದಿತ್ತು. ಅವರು ಒಮ್ಮೆಲೆ ನನ್ನ ಕೈಯನ್ನು ಹಿಡಿದು ಬೆಡ್ಡಿನಿಂದ ಕೆಳಗೆ ಇಳಿಸುತ್ತಾ, ನಿನಗೆ ಒಂದು ಸಲ ಹೇಳಿದರೆ ಕಿವಿ ಕೇಳಿಸೋದಿಲ್ವಾ? ನಾನು ನಿನ್ನಲ್ಲಿ ಬಟ್ಟೆ ಬದಲಾಯಿಸಿ ಮಲಗು ಅಂತ ಹೇಳಿದೆ ತಾನೆ ಎಂದು ಕೇಳುತ್ತಾ ಕಿರುಚತೊಡಗಿದರು. ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ನಾನು ಮೌನವಾಗಿ ಬಾತ್ರೂಮಿನ ಕಡೆಗೆ ಹೋದೆ. ಅಲ್ಲಿಂದ ನನ್ನ ಬಟ್ಟೆಗಳನ್ನು ಬದಲಾಯಿಸಿ ಸರಳವಾದ ಉಡುಗೆಯನ್ನು ತೊಟ್ಟು ಹೊರಗೆ ಬಂದು ನವೀನ್ನ ಕಡೆ ನನ್ನ ನೋಟವನ್ನು ಬೀರಿದಾಗ ಹೃದಯದಲ್ಲಿ ಬಿರುಗಾಳಿ ಎದ್ದಿತ್ತು. ನಾನು ನವೀನ್ ಹೇಗಿರಬಹುದೆಂದು ಕಲ್ಪನೆ ಮಾಡಿಕೊಂಡಿದ್ದೇನೆಯೋ ಅವರು ಆ ರೀತಿ ಇರಲೇ ಇಲ್ಲ. ಬಹುಶಃ ನನ್ನ ತಂದೆ ತಾಯಿ ಬಡತನದಿಂದ ಬೇಸತ್ತು ಹಾಗೂ ವರದಕ್ಷಿಣೆಯಿಂದ ಪಾರಾಗಲು ನನ್ನನ್ನು ನವೀನ್ನಂಥವನಿಗೆ ಕೊಟ್ಟು ಮದುವೆ ಮಾಡಿಸಿದ್ದಾರೆ ಎಂಬುದನ್ನು ತಿಳಿಯಲು ನನಗೆ ಹೆಚ್ಚು ಹೊತ್ತು ಹಿಡಿಯಲಿಲ್ಲ. ಯಾಕಂದರೆ ನವೀನ್ ಕಪ್ಪು ಮೈಬಣ್ಣವನ್ನು ಹೊಂದಿದ್ದು ಕಡಿಮೆ ಸೌಂದರ್ಯವನ್ನು ಹೊಂದಿದಂಥ ನನಗಿಂತಲೂ 15-17 ವರ್ಷ ಅಂತರವಿರುವ ವ್ಯಕ್ತಿಯಾಗಿದ್ದರು. ಅವರ ಮುಖದಲ್ಲಿ ಮದುವೆಯ ಯಾವುದೇ ಸಂತೋಷ ಇರಲಿಲ್ಲ. ಬದಲಾಗಿ ಅವರು ಕೇಳಿದಂಥ ಆ ಪದಗಳು ನನ್ನ ಹೃದಯವನ್ನೇ ಹರಿದಂತೆ ಭಾಸವಾಗುತ್ತಿತ್ತು. ನನಗೆ ನನ್ನ ಅತ್ತೆ ಮನೆಯವರ ಮೇಲೆ ಕೋಪ ಬರಲಿಲ್ಲ. ಆದರೆ ನನಗೆ ನನ್ನ ತಂದೆ ತಾಯಿಗಳ ಮೇಲೆ ತುಂಬ ಕೋಪ ಬರ್ತಿತ್ತು. ಒಂದು ವೇಳೆ ಅವರು ನನ್ನ ನಿರ್ಧಾರಕ್ಕೆ ಗೌರವ ಕೊಡದೇ ಇರ್ತಿದ್ರೂ ಪರವಾಗಿರಲಿಲ್ಲ. ಆದರೆ ಅವರಲ್ಲಿ ನನಗೆ ಸ್ವಲ್ಪವಾದರೂ ನೆಮ್ಮದಿ ಸಿಗುವಂಥ ಯಾವುದೇ ಒಂದು ಅಂಶ ಕಾಣಿಸಲಿಲ್ಲ. ಅದು ಅಲ್ಲದೆ ಅವರು ಮಾತನಾಡುವ ಶೈಲಿಯೂ ಕೂಡ ದ್ವೇಷಭರಿತವಾಗಿದ್ದವು. ಹಾಗೂ ಅವರು ನನ್ನನ್ನು ಮುಟ್ಟುವುದು ತುಂಬ ದೂರದ ವಿಷಯವಾಗಿತ್ತು ಬಿಡಿ. ನನ್ನೊಂದಿಗೆ ಸರಿಯಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲೂ ಇಲ್ಲ. ಹಾಗೆ ಮಗ್ಗುಲು ಬದಲಾಯಿಸಿ ಮಲಗಿದ್ದರು. ನಾನು ಕೂಡ ನನ್ನ ನುಚ್ಚು ನೂರಾದ ಕನಸುಗಳನ್ನು ಒಟ್ಟುಗೂಡಿಸಿ ಕಣ್ಣೀರು ಹಾಕುತ್ತಾ ಮಲಗಿದೆ. ಯಾವಾಗ ನಿದ್ದೆ ಬಂದಿತ್ತೋ ಎಂದು ನನಗೆ ಗೊತ್ತಾಗಲಿಲ್ಲ. ಬೆಳಿಗ್ಗೆ ಯಾರೋ ಬಂದು ಬಾಗಿಲನ್ನು ಬಡಿದಾಗ ನನಗೆ ಎಚ್ಚರವಾಗಿತ್ತು. ನಾನು ಎದ್ದು ಬಾಗಿಲನ್ನು ತೆರೆದಾಗ ನನ್ನ ಅತ್ತೆ ಬಾಗಿಲ ಹತ್ತಿರ ನಿಂತಿದ್ದರು. ಅವರು ನನ್ನನ್ನು ನೋಡುತ್ತಲೇ, ಪಾರು, ಇವತ್ತು ಮುಖ ನೋಡುವ ಶಾಸ್ತ್ರವಿದೆ, ಬೇಗನೆ ಫ್ರೆಶ್ ಆಗಿ ಹೊರಗೆ ಬಾ ಎಂದರು. ನಾನು ಫ್ರೆಶ್ ಆದ ನಂತರ ನೇರವಾಗಿ ಅತ್ತೆಯ ಕೋಣೆಗೆ ಹೋಗಿದ್ದೆ. ಅವರು ನನಗೆ ಬೇಕಾದಂಥ ಎಲ್ಲ ಒಡವೆ ವಸ್ತ್ರಗಳನ್ನು ಹಿಡಿದುಕೊಂಡು ಕೋಣೆಯಲ್ಲಿ ಕುಳಿತಿದ್ದರು. ನನ್ನ ಅತ್ತೆಯನ್ನು ನೋಡಿದರೆ ತುಂಬ ಪ್ರೀತಿಸುವ ಒಳ್ಳೆಯ ಮನಸ್ಸಿರುವ ಮಹಿಳೆಯಂತೆ ಕಾಣುತ್ತಿದ್ದರು. ನಾನು ಅವರಿಂದ ಆ ಡ್ರೆಸ್ಸನ್ನು ಪಡೆದುಕೊಂಡು ತಯಾರಾಗಲು ಹೊರಟೆ. ಆಗ ಅತ್ತೆ ಪುನಃ ಬಂದು, ಬೇಗ ಬೇಗ ರೆಡಿಯಾಗು, ಅತಿಥಿಗಳೆಲ್ಲ ಈಗಷ್ಟೇ ಬರಬಹುದು ಎಂದರು. ಮುಖ ನೋಡುವ ಶಾಸ್ತ್ರವನ್ನು ತುಂಬ ದೊಡ್ಡ ಮದುವೆ ಹಾಲಲ್ಲೇ ಅದ್ಧೂರಿಯಾಗಿ ಮಾಡಿದ್ದರು. ಆದರೆ ಏನು ಮಾಡಿದ್ರೂ ಏನು ಪ್ರಯೋಜನ? ಯಾಕಂದರೆ ನನ್ನ ಹೃದಯವು ಆಗಲೇ ಒಡೆದು ನುಚ್ಚು ನೂರಾಗಿತ್ತು. ಎಲ್ಲೆಡೆ ಅತಿಥಿಗಳು ತುಂಬಿ ಹೋಗಿದ್ದರು. ಹಾಗೆ ನನ್ನನ್ನು ಒಂದು ಸೋಫಾದಲ್ಲಿ ಕುಳಿತುಕೊಳ್ಳಿಸಲಾಗಿತ್ತು. ಆಗ ನನ್ನ ನೋಟವು ನನ್ನ ಮುಂದೆ ಇದ್ದಂಥ ಒಂದು ಸುಂದರವಾದ ಮುಖದ ಮೇಲೆ ಹೋಗಿ ನಿಂತಿತ್ತು. ಆ ಮುಖವನ್ನು ನೋಡಿದರೆ ದೇವರು ತುಂಬ ಸಮಯ ತೆಗೆದುಕೊಂಡು ಸೃಷ್ಟಿಸಿದ್ದಾರೆ ಅಂತ ಅನ್ನಿಸ್ತಿತ್ತು.
ಆದರೆ ಆ ಮುಖದಲ್ಲಿ ಏನೋ ಒಂದು ದುಃಖ ಅಡಗಿರುವಂತೆ ನನಗೆ ಭಾಸವಾಗ್ತಿತ್ತು. ನಾನು ತುಂಬ ಹೆದರಿಕೊಂಡೆ ಆ ಮುಖವನ್ನು ನೋಡುತ್ತಿದ್ದೆ. ಅಷ್ಟೊತ್ತಿಗಾಗಲೇ ನನ್ನ ಅತ್ತೆ ನನ್ನ ಹತ್ತಿರ ಬಂದು ಕುಳಿತುಕೊಂಡು ಎಲ್ಲ ಅತಿಥಿಗಳನ್ನು ನನಗೆ ಭೇಟಿ ಮಾಡಿಸುತ್ತಿದ್ದರು. ಅದಲ್ಲದೆ ಮದುವೆ ದಿನ ತುಂಬ ತಡರಾತ್ರಿ ಆಗಿದ್ದರಿಂದ ಅವರ ಮನೆಯವರನ್ನೆಲ್ಲರನ್ನು ಸರಿಯಾಗಿ ಪರಿಚಯ ಮಾಡಿಕೊಳ್ಳಲು ನನ್ನಿಂದ ಆಗಿರಲಿಲ್ಲ. ಹಾಗಾಗಿ ನನ್ನ ಅತ್ತೆ ಎಲ್ಲರನ್ನು ಪರಿಚಯಿಸಿದ ಮೇಲೆ ಸ್ವಲ್ಪ ಸಮಯದ ನಂತರ ನನ್ನ ಎದುರು ಕುಳಿತಿದ್ದ ಆ ವ್ಯಕ್ತಿಯನ್ನು ಕರೆದು, ಇದು ನನ್ನ ಮಗ ಕಾರ್ತಿಕ್ ಎಂದರು. ಆದರೆ ಕಾರ್ತಿಕ್ ನನ್ನನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಅವನು ತನ್ನ ನೋಟವನ್ನು ತಗ್ಗಿಸುತ್ತಾ ಅಲ್ಲೇ ನಿಂತಿದ್ದ. ಅದನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಗಿತ್ತು. ಯಾಕಂದರೆ ಈಗಿನ ಕಾಲದ ಮೈದುನರೆಲ್ಲ ತನ್ನ ಅತ್ತಿಗೆಯೊಂದಿಗೆ ತಮಾಷೆ ಮಾಡುತ್ತಾ ಹರಟೆ ಹೊಡೆಯುತ್ತಾ ಇರುತ್ತಾರೆ. ಆದರೆ ಇವನೆಂಥ ಮೈದುನ ಈ ರೀತಿ ನಾಚಿಕೆ ಪಟ್ಟುಕೊಂಡು ನಿಂತುಕೊಂಡಿದ್ದಾನೆ. ಅಲ್ಲದೆ ಕಣ್ಣೆತ್ತಿಯೂ ನೋಡುತ್ತಿಲ್ಲ ಅಂತ ಅವನ ಬಗ್ಗೆ ಯೋಚಿಸುತ್ತಿದ್ದಂತೆಯೇ ಕಸಿವಿಸಿಯಾಗತೊಡಗಿತ್ತು. ಅವರಿಬ್ಬರು ಅಣ್ಣ ತಮ್ಮ ಒಂದೇ ತಾಯಿಯ ಗರ್ಭದಿಂದ ಬಂದವರಾಗಿದ್ದರು. ಆದರೆ ಅವರಿಬ್ಬರ ನಡುವೆ ಭೂಮಿ ಆಕಾಶದಷ್ಟು ಅಂತರವಿತ್ತು. ನವೀನ್ಗೆ ಇನ್ನೊಬ್ಬರೊಂದಿಗೆ ಹೇಗೆ ಮಾತನಾಡಬೇಕೆಂಬುದೇ ತಿಳಿದಿರಲಿಲ್ಲ. ಆದರೆ ಕಾರ್ತಿಕ್ನ ಮುಖದಲ್ಲಿ ಸಭ್ಯತೆಯು ಎದ್ದು ಕಾಣುತ್ತಿತ್ತು. ನನ್ನ ಹೃದಯದೊಳಗೆ ಪುನಃ ಏನೋ ವಿಚಿತ್ರವಾದ ನೋವು ಕಾಡಿಸಿಕೊಳ್ಳತೊಡಗಿತ್ತು. ಒಂದು ವೇಳೆ ನನ್ನ ಪತಿಯ ವರ್ತನೆಗಳು ನನ್ನೊಂದಿಗೆ ಒಳ್ಳೆಯದಾಗಿರುತ್ತಿದ್ದರೆ ನಾನು ಅವರ ವಯಸ್ಸು ಹಾಗೂ ಅವರ ಮುಖದ ಆ ಸೌಂದರ್ಯವನ್ನು ನಿರ್ಲಕ್ಷಿಸಿ ಅವರೊಂದಿಗೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದೆ. ಆದರೆ ಅವರು ನನ್ನೊಂದಿಗೆ ಸರಿಯಾಗಿ ನಡೆದುಕೊಳ್ಳುತ್ತಲೇ ಇರಲಿಲ್ಲ. ಬಹುಶಃ ಅವರ ವಯಸ್ಸು ನನಗಿಂತಲೂ ತುಂಬ ಹೆಚ್ಚಾಗಿದ್ದರಿಂದಲೇ ಅವರ ಹಾಗೂ ನನ್ನ ನಡುವಿನ ಯೋಚನೆಗಳು ಪರಸ್ಪರ ಹೊಂದಾಣಿಕೆ ಆಗುತ್ತಿಲ್ಲ ಅಂತ ನನಗೆ ಅನ್ನಿಸ್ತಿತ್ತು. ನಾನು ಬೇಗ ಬಟ್ಟೆಗಳನ್ನು ಬದಲಾಯಿಸಿ ಒಂದು ಸುಂದರವಾದ ಚೂಡಿದಾರವನ್ನು ಹಾಕಿಕೊಂಡೆ. ಅಲ್ಲದೆ ಮದುವೆಯ ಮೊದಲು ಹುಡುಗಿಯರೆಲ್ಲ ಅಲಂಕಾರ ಮಾಡಿ ಕುಳಿತುಕೊಳ್ಳುವುದು ಸಹಜವಾಗಿರುತ್ತಿತ್ತು. ಹಾಗೆ ನಾನು ಕೂಡ ಅಲಂಕಾರ ಮಾಡಿಕೊಂಡೇ ಕುಳಿತಿದ್ದೆ. ಆಗ ಆ ಸಮಯದಲ್ಲಿ ನವೀನ್ ಕೋಣೆಯೊಳಗೆ ಬಂದಿದ್ದರು. ಅವರ ನೋಟ ನನ್ನ ಮೇಲೆ ಬೀಳುತ್ತಲೇ, ನೀನು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಂತ ನನ್ನನ್ನು ಹೊಗಳಬಹುದು ಎಂದು ಅಂದುಕೊಳ್ಳುತ್ತಿದ್ದೆ. ಆಗ ಅವರು ನನ್ನನ್ನು ನೋಡುತ್ತಲೇ ಕೋಪದಿಂದ, ಇದೆಲ್ಲ ಏನು, ಯಾಕೆ ಈ ರೀತಿಯ ಬಟ್ಟೆಗಳನ್ನು ಧರಿಸಿಕೊಂಡು ಕುಳಿತುಕೊಂಡಿದ್ದಿ? ಈ ರೀತಿ ಹೊಳೆಯುವ ಬಟ್ಟೆಗಳು ನನಗೆ ಒಂಚೂರು ಇಷ್ಟ ಇಲ್ಲ ಎಂದರು. ಆ ಚೂಡಿದಾರವನ್ನು ನನಗೆ ನನ್ನ ಅಮ್ಮ ತುಂಬ ಪ್ರೀತಿಯಿಂದ ತೆಗೆದುಕೊಟ್ಟಿದ್ದರು. ಆದರೆ ನವೀನ್ ಹೇಳಿದ ಮೇಲೆ ನಾನು ಅದನ್ನು ಸಹ ಬದಲಾಯಿಸಿ ಕಣ್ಣಲ್ಲಿ ಕಣ್ಣೀರು ತಂದುಕೊಳ್ಳುತ್ತಾ ಮಲಗಿದೆ. ಹೀಗೆ ದಿನಗಳು ಕಳೆಯುತ್ತಿದ್ದವು. ನಮಗೆ ಮದುವೆಯಾಗಿ 1 ತಿಂಗಳು ಆಗುತ್ತಾ ಬಂದಿತ್ತು. ನಾನು ಅಷ್ಟೊತ್ತಿಗಾಗಲೇ ಅಡುಗೆ ಮನೆಯ ಎಲ್ಲ ಕೆಲಸಗಳನ್ನೆಲ್ಲ ಸಂಭಾಳಿಸಿಕೊಂಡಿದ್ದೆ. ನನ್ನ ಅತ್ತೆ ಮನೆಯವರೆಲ್ಲ ತುಂಬ ಒಳ್ಳೆಯವರಾಗಿದ್ದರು. ಆದರೆ ನನ್ನ ಮೈದುನ ಕಾರ್ತಿಕ್ನ ಮಾತು ಬೇರೆಯಾಗಿತ್ತು. ಅವನನ್ನು ನೋಡಿದರೆ ನೋಡುತ್ತಲೇ ಇರುವಂತ ಅನ್ನಿಸ್ತಿತ್ತು. ಎಲ್ಲ ಬಂಧನಗಳನ್ನು ದಾಟಿ ಅವನು ನನ್ನವನಾಗಿರುತ್ತಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂಬ ಯೋಚನೆಗಳು ನಗುವನ್ನು ತರಿಸುತ್ತಿದ್ದವು. ಮರುಕ್ಷಣವೇ ನನಗೆ ನನ್ನ ಅದೃಷ್ಟದಲ್ಲಿ ಏನು ಬರೆಯಲಾಗಿತ್ತೋ ಅದು ಸಿಕ್ಕಿಯಾಗಿದೆ ಎಂದು ನೆನಪಿಸಿಕೊಳ್ಳುವಾಗ ತುಂಬ ದುಃಖವೂ ಆಗುತ್ತಿತ್ತು. ಅದೂ ಅಲ್ಲದೆ ಅವನು ನನ್ನ ಮೈದುನನಾಗಿದ್ದ. ಅವನ ಬಗ್ಗೆ ನಾನು ಈ ರೀತಿ ಯೋಚಿಸುವುದು ತಪ್ಪು ಅಂತಾನೂ ಅನಿಸುತ್ತಿದ್ದವು. ಜೀವನ ಇದೇ ರೀತಿ ಸಾಗುತ್ತಿತ್ತು. ನಾನು ನನ್ನ ಒಡೆದು ಹೋದ ಕನಸುಗಳ ಜೊತೆ ಜೀವನ ನಡೆಸುತ್ತಿದ್ದೆ. ಕಾರ್ತಿಕ್ ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡ್ತಿದ್ದ. ಅವನು ದೇವರಿಗೆ ಆರತಿ ಮಾಡುವಾಗ ಹೃದಯಕ್ಕೆ ಏನೂ ನೆಮ್ಮದಿ ಸಿಗುತ್ತಿತ್ತು. ಆದರೆ ಕಾರ್ತಿಕ್ ಈಗಲೂ ನನ್ನನ್ನು ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿಸುತ್ತಿರಲಿಲ್ಲ. ಏನಾದರೂ ಮಾತನಾಡಬೇಕೆಂದಿದ್ದರೆ ನೋಟವನ್ನು ತಗ್ಗಿಸಿಯೇ ಇಡುತ್ತಿದ್ದ. ಒಬ್ಬನಲ್ಲಿ ಇಷ್ಟೊಂದು ಒಳ್ಳೆಯ ಗುಣಗಳು ಒಟ್ಟಿಗೆ ಇರಲು ಸಾಧ್ಯವೇ ಅಂತ ನಾನು ಯೋಚಿಸ್ತಿದ್ದೆ. ಅವನ ಈ ಗುಣಗಳು ನನಗೆ ತುಂಬ ಇಷ್ಟವಾಗುತ್ತಿದ್ದವು. ಅವನು ನನ್ನ ಕಣ್ಣ ಮುಂದೆ ಬಂದರೆ ಸಾಕು, ಅವನಿಗಿರುವ ಗೌರವ ಹಾಗೂ ಪ್ರೀತಿ ನನ್ನೊಳಗೆ ಇನ್ನೂ ಹೆಚ್ಚಾಗುತ್ತಿದ್ದವು. ಆದರೆ ಅದೇ ನನ್ನ ಪತಿ ನನ್ನೊಂದಿಗೆ ಅಸಭ್ಯ ವರ್ತನೆಗಳನ್ನು ತೋರಿಸ್ತಿದ್ದಾಗ ಅವರಿಂದ ನಾನು ದೂರ ಹೋಗಬೇಕು ಅಂತ ಅನ್ನಿಸ್ತಿದ್ದವು. ಒಂದು ದಿನ ನವೀನ್ ನನ್ನನ್ನು ಕರೆದು ನೈಟ್ ಸೂಟನ್ನು ತರಲು ಹೇಳಿದರು. ಆದರೆ ಆ ಕೋಣೆಯಲ್ಲಿ ಟಿವಿಯ ಶಬ್ದವು ಜೋರಾಗಿ ಇದ್ದದ್ರಿಂದ ನನಗೆ ಅವರ ಮಾತುಗಳು ಕೇಳಿಸಿರಲಿಲ್ಲ. ಅವರು ಪುನಃ ಒಮ್ಮೆ ಅದನ್ನು ಪುನರಾವರ್ತಿಸಿದಾಗಲೂ ನನಗೆ ಅವರ ಮಾತುಗಳು ಕೇಳಿರಲಿಲ್ಲ. ಆಗ ಅವರು ಕೋಪದಿಂದ ನನ್ನ ಮೇಲೆ ಎಷ್ಟು ಜೋರು ಕಿರುಚಾಡಿದ್ದರೆಂದರೆ ಆ ಕೋಣೆಯ ಶಬ್ದವೂ ಕೂಡ ಇವರ ಕಿರುಚಾಟದ ಎದುರಲ್ಲಿ ಕಡಿಮೆ ಅಂತ ಅನ್ನಿಸ್ತಿತ್ತು. ನನಗೆ ಹೆದರಿಕೆಯಿಂದ ಕೈಕಾಲುಗಳೇ ನಡುಗುತ್ತಿದ್ದವು. ಕಣ್ಣಲ್ಲಿ ನೀರು ಸಹ ತುಂಬಿ ಬಂದಿತ್ತು. ಆದರೆ ಅವರು ಕಿರುಚಾಡುತ್ತಾ, ನಿನ್ನನ್ನು ಒಮ್ಮೆ ಕಿವಿಯ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಬೇಕು ಎನ್ನುತ್ತಾ ಗದರಿಸಿದರು. ಅವರು ಸಣ್ಣ ಸಣ್ಣ ವಿಷಯಗಳಿಗೆ ಎಷ್ಟು ದೊಡ್ಡದಾಗಿ ರಿಯಾಕ್ಟ್ ಮಾಡುತ್ತಿದ್ದಾರೆಂದರೆ ಅವರ ಜೊತೆ ಸಂಸಾರ ನಡೆಸುವುದೇ ಬೇಡ ಅಂತ ತೋರುತ್ತಿತ್ತು. ಯಾರಾದರೂ ತಮ್ಮ ನವವಧುವಿನ ಜೊತೆ ಈ ರೀತಿ ಕ್ರೂರವಾಗಿ ನಡೆದುಕೊಳ್ಳುತ್ತಾರೆ ಅಂತ ಅನ್ನಿಸಿ ಬೇಸರವೂ ಆಗುತ್ತಿತ್ತು. ಇನ್ನೊಂದು ಕಡೆ ನಿಧಾನವಾಗಿ ಕಾರ್ತಿಕ್ ನನ್ನ ಹೃದಯದಲ್ಲಿ ತನ್ನ ಜಾಗವನ್ನು ಮಾಡಿಕೊಂಡಿದ್ದ. ನನಗೆ ಈ ಪ್ರೀತಿಯ ಅಂತ್ಯ ಹೇಗಿರಬಹುದು ಅಂತ ಗೊತ್ತಿರಲಿಲ್ಲ. ಅಲ್ಲದೆ ನನಗೆ ಏನಾಗುತ್ತಿದೆ ಅಂತ ಅರ್ಥವೂ ಆಗುತ್ತಿರಲಿಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ನಾನು ಕಾರ್ತಿಕನ್ನು ಕದ್ದು ಮುಚ್ಚಿ ನೋಡ್ತಿದ್ದೆ. ಕೆಲವೊಮ್ಮೆ ಕಾರ್ತಿಕ್ ಅಂತ ಕರೆಯುತ್ತಾ ಅವನ ಕೋಣೆಯೊಳಗೆ ಹೋಗುತ್ತಿದ್ದೆ.
ನಾನು ಮೊದಲ ಬಾರಿ ಕಾರ್ತಿಕ್ನ ಕೋಣೆಗೆ ಹೋದಾಗ ಅಲ್ಲಿ ಕಂಡಂಥ ದೃಶ್ಯವನ್ನು ನೋಡಿ ಆಶ್ಚರ್ಯಗೊಂಡಿದ್ದೆ. ಅಲ್ಲಿ ಅವನದ್ದೇ ಆದ ಒಂದು ಪುಟ್ಟ ಮಂದಿರವಿತ್ತು. ಹಾಗೂ ನಾನು ಆ ಕೋಣೆಗೆ ಹೋದಾಗಲೆಲ್ಲ ಕಾರ್ತಿಕ್ ದೇವರ ಮುಂದೆ ಕೈ ಜೋಡಿಸಿ ಏನೋ ಒಂದು ಬೇಡಿಕೆಯನ್ನು ಇಡುತ್ತಾ ನಿಂತುಕೊಳ್ಳುತ್ತಿರುವುದನ್ನು ನಾನು ನೋಡುತ್ತಿದ್ದೆ. ಅವನ ಮುಖವನ್ನು ನೋಡಿದರೆ ಅವನು ಯಾವುದೋ ವಸ್ತುವನ್ನು ತುಂಬ ಹೃದಯದಿಂದ ಕೇಳಿಕೊಳ್ಳುತ್ತಿದ್ದಾನೆ ಅಂತ ಅನ್ನಿಸ್ತಿತ್ತು. ಬಹುಶಃ ದೇವರು ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆ ಅವನಲ್ಲಿರ್ಬೋದು. ಅದಲ್ಲದೆ ಅವನು ಯಾರೊಂದಿಗೂ ನಗುತ್ತಾ ಮಾತನಾಡಿದ್ದನ್ನು ನಾನು ಯಾವತ್ತೂ ನೋಡಿರಲಿಲ್ಲ. ಅವನನ್ನು ನೋಡಿದಾಗಲೆಲ್ಲ ಅವನ ಮುಖ ಬಾಡಿಯೇ ಇರುತ್ತಿದ್ದವು. ಅವನ ಮನಸ್ಸಿನೊಳಗಿರುವ ಆ ಒಂದು ದುಃಖಕ್ಕೆ ಕಾರಣವೇನು ಅಂತ ನಾನು ತಿಳಿದುಕೊಳ್ಳಬೇಕೆಂದಿದ್ದೆ. ಹಾಗೂ ನನ್ನ ಅದೃಷ್ಟವನ್ನು ನೋಡಿದರೆ ನನಗೆ ಅಳುವೆ ಬರ್ತಿತ್ತು. ಒಂದು ವೇಳೆ ಆ ದೇವರು ನನ್ನ ಅದೃಷ್ಟದಲ್ಲಿ ಇವಳು ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಮೊದಲೇ ಬರೆದಿರುವಾಗ ಅದು ಕಾರ್ತಿಕ್ನ ಹೆಂಡತಿಯನ್ನಾಗಿ ನನ್ನನ್ನು ಯಾಕೆ ಬರಮಾಡಿಸಿಕೊಳ್ಳಲಿಲ್ಲ ಅಂತ ಬೇಸರವಾಗ್ತಿತ್ತು. ಹಾಗೆ ಬದಲಾಗುತ್ತಿರುವ ನನ್ನ ಈ ಹೃದಯದ ಭಾವನೆಗಳನ್ನು ನೆನಪಿಸಿಕೊಂಡರೆ ತುಂಬ ಆಶ್ಚರ್ಯವೂ ಆಗುತ್ತಿತ್ತು. ನನ್ನ ಹೃದಯ ದಿನದಿಂದ ದಿನಕ್ಕೆ ಕಾರ್ತಿಕ್ನ ಕಡೆ ವಾಲುತ್ತಿದ್ದವು. ಇದಕ್ಕೆ ಕಾರಣ ಬಹುಶಃ ನನ್ನ ಪತಿ ನವೀನ್ ನನ್ನನ್ನು ಪ್ರೀತಿಸದೇ ಇರೋದು ಆಗಿರ್ಬೋದು. ಮದುವೆಯಾಗಿ 2 ತಿಂಗಳಾಗುತ್ತಾ ಬಂದಿತ್ತು. ಇಷ್ಟರವರೆಗೆ ನವೀನ್ ನನ್ನನ್ನು ಪ್ರೀತಿಸಲೂ ಇಲ್ಲ, ಯಾವುದೇ ರೀತಿಯ ಪ್ರೀತಿಯ ಮಾತುಗಳನ್ನಾಡಲೂ ಇಲ್ಲ. ಎಲ್ಲ ಸಮಯ ನನ್ನಿಂದ ದೂರನೇ ಇರ್ತಿದ್ರು. ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುತ್ತಲೂ ಇರಲಿಲ್ಲ. ಕೆಲವೊಮ್ಮೆ ನವೀನ್ ಎದುರು ನಿಂತು ನನಗೆ ಹೆಂಡತಿಯ ಹಕ್ಕನ್ನು ಕೊಡಲು ಸಾಧ್ಯವಾಗದಿದ್ದರೆ ಯಾಕೆ ನನ್ನನ್ನು ಮದುವೆಯಾದ್ರಿ ಅಂತ ಕೇಳಬೇಕೆಂದುಕೊಳ್ಳುತ್ತಿದ್ದೆ. ಆದರೆ ಮರುಕ್ಷಣವೇ ಮೌನವಾಗುತ್ತಿದ್ದೆ. ಯಾಕಂದರೆ ನಿನಗೆ ಒಂದು ವೇಳೆ ಇಲ್ಲಿರಲು ಇಷ್ಟವಿಲ್ಲದಿದ್ದರೆ ಇಲ್ಲಿಂದ ಹೋಗು ಎಂದು ನವೀನ್ ಮುಖಕ್ಕೆ ಹೊಡೆದಂತೆ ಹೇಳುತ್ತಾನೆ ಅಂತ ನನಗೆ ಗೊತ್ತಿತ್ತು. ಅವರಿಗೆ ನನ್ನ ಮೇಲೆ ಯಾವ ಆಸಕ್ತಿಯೂ ಇರಲಿಲ್ಲ. ಒಂದು ದಿನ ನವೀನ್ ನನ್ನಲ್ಲಿ ಚಹಾ ಕೇಳಿದಾಗ ನಾನದಕ್ಕೆ ಸಕ್ಕರೆ ಸೇರಿಸಲು ಮರೆತಿದ್ದೆ. ಆಗ ಅವರು ಒಂದು ಗುಟುಕು ಚಹಾ ಕುಡಿಯುತ್ತಲೇ ಕೋಪದಿಂದ ಆ ಬಿಸಿಯಾದ ಚಹಾವನ್ನು ನನ್ನ ಕಡೆ ಎಸೆದಿದ್ದರು. ಆ ಚಹಾ ನೇರವಾಗಿ ನನ್ನ ಕಾಲಿಗೆ ಬಿದ್ದು ನಾನು ನೋವಿನಿಂದ ಒದ್ದಾಡುತ್ತಿರುವಾಗಲೇ ಅವರು ಎದ್ದು ನನ್ನ ಹತ್ತಿರ ಬಂದು ನನ್ನ ಜುಟ್ಟನ್ನು ಗಟ್ಟಿಯಾಗಿ ಹಿಡಿಯುತ್ತಾ ಕೋಪದಿಂದ, ನಿನಗೆ ಸರಿಯಾಗಿ ಚಹಾ ಮಾಡಲು ಸಹ ಬರೋದಿಲ್ವಾ? ಸರಿಯಾಗಿ ಪತಿಯ ಸೇವೆ ಮಾಡಲು ಕೂಡ ಬಾರದಂತ ಮೂರ್ಖ ಹೆಂಗಸು ನೀನು ಅಂತ ಗದರಿಸಿದರು. ಅವರ ವರ್ತನೆಯನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಗಿತ್ತು. ನಾನು ಅವರ ಮುಖವನ್ನೇ ನೋಡತೊಡಗಿದೆ. ಅವರೆಷ್ಟು ಕ್ರೂರಿ ಅಂತ ನನಗೆ ಅನ್ನಿಸ್ತಿತ್ತು. ನಾನಂತೂ ಅವರನ್ನು ಸಂತೋಷಪಡಿಸಲು ನನ್ನಿಂದಾದ ಪ್ರಯತ್ನವನ್ನು ಮಾಡ್ತಿದ್ದೆ. ಆದರೆ ನನ್ನ ಒಂದು ಸಣ್ಣ ತಪ್ಪಿಗೆ ಅವರು ನನ್ನನ್ನು ತುಂಬ ಹೀನಾಯವಾಗಿ ನಡೆಸಿಕೊಂಡರು. ಅದನ್ನು ಯೋಚಿಸುತ್ತಲೇ ನನಗೆ ಅಳು ಬಂದಿತ್ತು. ನಾನು ಅಳುತ್ತಾ ಕೋಣೆಯಿಂದ ಹೊರಗೆ ಓಡಿ ಬಂದಾಗ ಕಾರ್ತಿಕ್ನ ನೋಟವು ನನ್ನ ಮೇಲೆ ಬಿದ್ದಿತ್ತು. ಬಹುಶಃ ನನ್ನ ಅಳುವಿಗೆ ಕಾರಣವೇನೆಂದು ಅವನು ಕೇಳಬೇಕೆಂದುಕೊಳ್ಳುತ್ತಿದ್ದಾನೆ ಎಂದು ಅವನ ಕಣ್ಣುಗಳಿಂದ ಸ್ಪಷ್ಟವಾಗಿ ತಿಳಿಯುತ್ತಿದ್ದವು. ಆದರೆ ಅವನು ಕೇಳಲಿಲ್ಲ, ಮೌನವಾಗಿದ್ದ. ಆದರೆ ಅವನು ನನ್ನಲ್ಲಿ ಕೇಳಬೇಕು ಅಂತ ನಾನು ಬಯಸ್ತಿದ್ದೆ. ನನ್ನ ನೋವುಗಳನ್ನೆಲ್ಲ ಅವನ ಮುಂದೆ ಹೇಳಬೇಕೆಂದುಕೊಳ್ಳುತ್ತಿದ್ದೆ. ಆದರೆ ಅವನು ಏನೂ ಹೇಳದೆ ಮೌನವಾಗಿರುವುದನ್ನು ಕಂಡು ನಾನು ನನ್ನ ಕಣ್ಣೀರನ್ನು ಒರೆಸುತ್ತಾ ಅಡುಗೆ ಮನೆಯ ಕಡೆ ಹೋದೆ. ಹಾಗೂ ಉರಿಯುತ್ತಿರುವ ನನ್ನ ಕಾಲಿಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿದೆ. ಈ ರೀತಿ ದಿನಗಳು ಕಳೆಯುತ್ತಿದ್ದವು. ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಯಾವಾಗಲೂ ಕಾರ್ತಿಕ್ಗೆ ಇಷ್ಟವಾದ ಅಡುಗೆಯನ್ನು ಮಾಡ್ತಿದ್ದೆ. ನಾನು ತಪ್ಪು ಮಾಡುತ್ತಿದ್ದೇನೆ ಅಂತ ನನಗೆ ಗೊತ್ತಿದ್ರೂ ಸಹ ಅದು ನನ್ನ ಕೈಯಲ್ಲಿ ಇರಲಿಲ್ಲ. ನನಗೆ ಅರಿವಿಲ್ಲದಂತೆ ಎಲ್ಲವೂ ತನ್ನಿಂತಾನೇ ಆಗಿ ಹೋಗುತ್ತಿದ್ದವು. ನವೀನ್ ಕೆಲಸದ ಮೇಲೆ ಯಾವಾಗಲೂ ಹೊರಗಡೆ ಇಡ್ತಿದ್ರು. ರಾತ್ರಿ ಮನೆಗೆ ಬಂದರೆ ಸಾಕು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಕಿರುಚಾಡುತ್ತಿದ್ದರು. ಕೆಲವೊಮ್ಮೆ ನನ್ನ ಮೇಲೆ ಕೈ ಮಾಡಿದ್ದೂ ಇದೆ. ಆದರೆ ನಾನು ಪರಿಸ್ಥಿತಿಯ ಕೈಗೊಂಬೆಯಾಗಿ ಬಿಟ್ಟಿದ್ದೆ. ನನ್ನಿಂದ ಏನೂ ಮಾಡಲು ಆಗುತ್ತಿರಲಿಲ್ಲ. ನಾನು ಆ ಸಂಬಂಧವನ್ನು ಉಳಿಸಲು ನನ್ನಿಂದಾದ ಎಲ್ಲ ಪ್ರಯತ್ನವನ್ನು ಮಾಡುತ್ತಿದ್ದೆ. ಅಲ್ಲದೆ ಈ ಸಂಬಂಧವನ್ನು ಉಳಿಸಬೇಕು ಎಂದು ಹೃದಯದಿಂದಲೂ ಬಯಸುತ್ತಿದ್ದೆ. ಆದರೆ ನನ್ನ ಎಲ್ಲ ಪ್ರಯತ್ನಗಳು ವಿಫಲವಾಗುತ್ತಿದ್ದವು. ಈ ಕಡೆ ನವೀನ್ ಜೊತೆ ಸಂಸಾರ ಮಾಡಲು ಆಗದೆ, ಆ ಕಡೆ ನಮ್ಮ ಮನೆಯ ಕಡೆಗೆ ಹೋಗಲು ಆಗದೆ ಒದ್ದಾಡುತ್ತಿದ್ದೆ. ಯಾಕಂದರೆ ಮನೆಯಲ್ಲಿ ಈಗಾಗಲೇ ನನಗೊಬ್ಬಳು ತಂಗಿ ಕೂಡ ಇದ್ದಾಳೆ. ನನ್ನ ಅಪ್ಪ ಅಮ್ಮ ಅವಳಿಗೂ ಮದುವೆ ಮಾಡಿಸಬೇಕಾಗಿತ್ತು. ನಾವು ಬಡವರಾಗಿದ್ದೆವು. ಅಲ್ಲದೆ ನನ್ನ ಮದುವೆ ಮಾಡಲು ನನ್ನ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟಿದ್ದರು. ಹೀಗಿರುವಾಗ ನನಗೆ ನವೀನ್ ಜೊತೆ ಬಾಳಲು ಆಗುತ್ತಿಲ್ಲ ಅಂತ ನಾನು ಹೇಗೆ ಹೇಳಲಿ ಅಂತ ಯೋಚಿಸ್ತಿದ್ದೆ. ಆದರೆ ನವೀನ್ನ ಕೆಟ್ಟ ವರ್ತನೆಗಳು ನನ್ನ ಹೃದಯವನ್ನು ಪ್ರತಿಕ್ಷಣ ನುಚ್ಚು ನೂರು ಮಾಡುತ್ತಿದ್ದವು. ಕಾರ್ತಿಕ್ ತನ್ನ ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ಮುಗಿಸಿದ ಮೇಲೆ ಸರ್ಕಾರಿ ಕೆಲಸ ಸಿಗಬೇಕೆಂದು ಕೈಕಾಲು ಬಡಿಯುತ್ತಾ ಅಲ್ಲಿ ಇಲ್ಲಿ ಸುತ್ತಾಡುತ್ತಿದ್ದ. ಹಾಗೂ ಹೆಚ್ಚಿನ ದಿನಗಳಲ್ಲಿ ಹೆಚ್ಚು ಹೊತ್ತು ಮನೆಯಲ್ಲೇ ಇರುತ್ತಿದ್ದ. ಹಾಗಾಗಿ ನಾನವನನ್ನು ಇಡೀ ದಿನ ನೋಡುತ್ತಾ ಕಣ್ತುಂಬಿಸಿಕೊಳ್ಳುತ್ತಿದ್ದೆ. ಅವಕಾಶ ಸಿಕ್ಕಾಗೆಲ್ಲ ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದೆ. ಆದರೆ ಅವನ ಉತ್ತರ ಹಾ ಮಾತ್ರವಾಗಿರ್ತಿತ್ತು. ಅವನನ್ನು ನೋಡಿದರೆ ಅವನು ನನಗೆ ತುಂಬ ಗೌರವ ಕೊಡುವಂತೆ ತೋರುತ್ತಿತ್ತು. ಇನ್ನೊಂದು ಕಡೆ ನನ್ನ ಪತಿ, ಅವರ ಸ್ವಭಾವವನ್ನು ನೋಡಿದರೆ ನನಗೆ ಮೈಯೆಲ್ಲ ಉರಿಯುತ್ತಿತ್ತು. ಅವರಿಬ್ಬರು ಒಂದೇ ತಾಯಿಯ ಗರ್ಭದಿಂದ ಬಂದಿದ್ದರು. ಆದರೂ ಅವರ ಸ್ವಭಾವದಲ್ಲಿ ಅಜಗಜಾಂತರ ವ್ಯತ್ಯಾಸವಿತ್ತು. ನಿಜವಾಗ್ಲೂ ಅವರು ಅಣ್ಣ ತಮ್ಮನೇ ಅಂತ ಆಶ್ಚರ್ಯವಾಗುತ್ತಿತ್ತು. ದಿನದಿಂದ ದಿನಕ್ಕೆ ನಾನು ತುಂಬ ದುರ್ಬಲಳಾಗುತ್ತಿದ್ದೆ.
ನನ್ನ ಬಿಳಿಯಾದ ಮೈಬಣ್ಣವು ಮಸುಕಾಗಲು ಪ್ರಾರಂಭವಾಗಿತ್ತು. ಆದರೆ ನನ್ನ ಪತಿಗೆ ನನ್ನ ಬಗ್ಗೆ ಯಾವ ಕಾಳಜಿಯೂ ಇರಲಿಲ್ಲ. ಆದರೆ ಕಾರ್ತಿಕ್ ಒಂದು ದಿನ ಇದ್ದಕ್ಕಿದ್ದಂತೆ ನನ್ನಲ್ಲಿ, ನೀವು ತುಂಬ ದುರ್ಬಲರಾಗುತ್ತಾ ಹೋಗ್ತಿದ್ದೀರಿ, ನೀವು ನಿಮ್ಮ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಳ್ಳಿ ಎಂದ. ಅವನ ಮಾತು ಕೇಳಿ ನನಗೆ ಆಶ್ಚರ್ಯವೂ ಆಗಿತ್ತು. ಹಾಗೆ ನಾನು ಆಶ್ಚರ್ಯದಿಂದ ಅವನ ಕಡೆ ನೋಡಿದೆ. ಪ್ರತಿ ಸಲವೂ ಅವನು ತನ್ನ ನೋಟವನ್ನು ನನ್ನ ಮುಂದೆ ತಗ್ಗಿಸಿ ಇಡುತ್ತಿದ್ದ. ಆದರೂ ಕೂಡ ಅವನಿಗೆ ನನ್ನ ಬಗ್ಗೆ ಎಲ್ಲವೂ ಗೊತ್ತಿತ್ತು. ಅದೂ ಅಲ್ಲದೆ ಅವನು ನನ್ನ ಕಡೆ ಗಮನ ನೀಡುತ್ತಾನೆ ಎಂದು ತಿಳಿದು ನನಗೂ ಸಂತೋಷವಾಗಿತ್ತು. ನಾನು ಏನು ಯೋಚಿಸುತ್ತಿದ್ದೇನೆಯೋ ಅದು ಕಾರ್ಯರೂಪಕ್ಕೆ ಬರುವುದು ಅಸಾಧ್ಯವಾದ ಮಾತು ಅಂತ ನನಗೆ ತಿಳಿದಿತ್ತು. ಯಾಕಂದರೆ ನನ್ನ ಮದುವೆ ಈಗಾಗಲೇ ನವೀನ್ನೊಂದಿಗೆ ನಡೆದು ಹೋಗಿದ್ದರಿಂದ ಕಾರ್ತಿಕ್ ನನಗೆ ಸಿಗುವುದು ಕನಸಿನ ಮಾತಾಗಿತ್ತು. ಹಾಗಾಗಿ ನಾನು ನನ್ನನ್ನೇ ಸಂಭಾಳಿಸಿಕೊಳ್ಳುತ್ತಾ ನನ್ನ ಅದೃಷ್ಟದಲ್ಲಿ ನವೀನ್ ಮಾತ್ರ ಇದ್ದಾನೆ ಎಂಬುದನ್ನು ನನ್ನ ಹೃದಯಕ್ಕೆ ಅರ್ಥ ಮಾಡಿಸಿದೆ. ಆದರೆ ಕಾರ್ತಿಕ್ ನಾನು ನೋಡಿದಾಗಲೆಲ್ಲ ನನ್ನ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತಿತ್ತು. ಆದರೂ ನಾನು ನನ್ನೊಳಗಿನ ಆ ಭಾವನೆಗಳನ್ನು ಅದುಮಿಟ್ಟು ಗುರಿ ಇಲ್ಲದತ್ತ ಯಾಕೆ ಪಯಣಿಸಬೇಕು ಎಂದು ನನ್ನನ್ನೇ ನಾನು ಸಮಾಧಾನಪಡಿಸಿದೆ. ಆಮೇಲೆ ಕಾರ್ತಿಕ್ನನ್ನು ಒಬ್ಬ ಗೆಳೆಯನಂತೆ ನೋಡಲು ಪ್ರಯತ್ನಿಸಿದೆ. ಕನಿಷ್ಠ ಪಕ್ಷ ಅವನೊಂದಿಗೆ ಮಾತನಾಡಿ ತನ್ನ ಹೃದಯದ ನೋವುಗಳನ್ನು ಕಡಿಮೆ ಮಾಡಬಹುದೆಂದುಕೊಂಡೆ. ಆದರೆ ಕಾರ್ತಿಕ್ ನನ್ನ ಜೊತೆ ಕಡಿಮೆ ಮಾತನಾಡುತ್ತಿದ್ದ. ಆದರೂ ಅವನು ಆಡುವ ಆ ಒಂದೆರಡು ಮಾತುಗಳು ನನ್ನ ಗಾಯಕ್ಕೆ ಮದ್ದಾಗುತ್ತಿದ್ದವು. ಒಂದು ದಿನ ನಾನು ನವೀನ್ನ ಹಿಂಸೆಯಿಂದ ಬೇಸತ್ತು ನನ್ನ ಅತ್ತೆಯಲ್ಲಿ, ಯಾಕತ್ತೆ ನವೀನ್ಗೆ ನನ್ನನ್ನು ಮದುವೆಯಾಗಲು ಇಷ್ಟ ಇರಲಿಲ್ವಾ, ಅವರು ಈ ಮದುವೆಯಿಂದ ಸಂತೋಷವಾಗಿಲ್ಲ ಅಂತ ನನಗೆ ಅನ್ನಿಸ್ತಿದೆ ಎಂದು ಹೇಳಿದಾಗ ನನ್ನ ಮಾತುಗಳನ್ನು ಕೇಳಿಸಿಕೊಂಡ ಅತ್ತೆ ಗಲಿಬಿಲಿಗೊಳ್ಳುತ್ತಾ, ಹಾಗೇನೂ ಇಲ್ವಲ್ಲ ಅಂತ ವಿಚಿತ್ರವಾಗಿ ಹೇಳಿದರು. ಅವರು ಮಾತನಾಡಿದ ಶೈಲಿಯಲ್ಲಿ ಏನೂ ಅಡಗಿತ್ತು. ಅಲ್ಲದೆ ಅವರು ಒಮ್ಮೆಲೆ ನನ್ನ ಮಾತನ್ನು ಬದಲಾಯಿಸುತ್ತಾ ಬೇರೆ ಇನ್ನೇನನ್ನೋ ಮಾತನಾಡತೊಡಗಿದರು. ಆಗಲೇ ನನಗೆ ನವೀನ್ ಈ ಮದುವೆಗೆ ಒಪ್ಪಿರಲಿಲ್ಲ ಎಂಬುದು ಅರ್ಥವಾಗಿತ್ತು. ಆದರೆ ಅದಕ್ಕೆ ಕಾರಣ ಏನೆಂದು ನನಗೆ ಅರ್ಥವಾಗಿರಲಿಲ್ಲ. ಅದರ ನಂತರ ನಾನು ಸಹ ಆ ವಿಷಯವನ್ನು ಅಲ್ಲಿಗೆ ನಿಲ್ಲಿಸಿ ಅತ್ತೆಯಲ್ಲಿ, ನೀವು ಕಾರ್ತಿಕ್ಗೆ ಯಾವಾಗ ಮದುವೆ ಮಾಡಿಸ್ತೀರಿ ಅಂತ ಕೇಳಿದೆ. ಆಗ ನನ್ನ ಅತ್ತೆ, ನಾನು ಕಾರ್ತಿಕ್ಗೆ ಈಗ ಮದುವೆ ಮಾಡಿಸುವುದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದರು. ನನಗೆ ಅವರ ಮಾತುಗಳನ್ನು ಕೇಳಿ ಆಶ್ಚರ್ಯವಾಗಿತ್ತು. ಯಾಕಂದರೆ ಕಾರ್ತಿಕ್ನಲ್ಲಿ ಅಂಥದ್ದೇನೂ ಕೊರತೆ ಇರಲಿಲ್ಲ. ಆದರೆ ಅತ್ತೆ ಯಾಕೆ ಅವನಿಗೆ ಮದುವೆ ಮಾಡೋದಿಲ್ಲ ಅಂತ ಹೇಳುತ್ತಿದ್ದಾರೆ ಎಂದು ನನಗೆ ಅರ್ಥವಾಗಿರಲಿಲ್ಲ. ಕಾರ್ತಿಕ್ ಒಳ್ಳೆಯ ಹುಡುಗ, ವಿದ್ಯಾವಂತ, ಆದರೂ ನೀವು ಅವನಿಗೆ ಯಾಕೆ ಮದುವೆಯನ್ನು ಮಾಡಿಸುವುದಿಲ್ಲ ಅಂತ ಪುನಃ ಅತ್ತೆಯಲ್ಲಿ ಕೇಳಿದೆ. ನನ್ನ ಮಾತುಗಳನ್ನು ಕೇಳಿಸಿಕೊಂಡ ಅತ್ತೆ, ಅದಕ್ಕೆ ಏನು ಕಾರಣ ಅಂತ ಎಲ್ಲರಲ್ಲೂ ಹೇಳಿಕೊಂಡು ಹೋಗುವ ಅಗತ್ಯ ಇಲ್ಲ. ಕಾರ್ತಿಕ್ಗೆ ಈಗ ಮದುವೆ ಆಗಲು ಇಷ್ಟ ಇಲ್ಲ. ಹಾಗಾಗಿ ನಾವು ಕೂಡ ಅದರ ಬಗ್ಗೆ ಮಾತನಾಡಿ ಅವನ ಮೇಲೆ ಹೆಚ್ಚಿನ ಒತ್ತಡ ಹಾಕಲು ಹೋಗಲಿಲ್ಲ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದರು. ನನಗೆ ಅವರ ಮಾತುಗಳನ್ನು ಕೇಳಿ ಆಶ್ಚರ್ಯವಾಗಿತ್ತು. ಕಾರ್ತಿಕ್ಗೆ ಯಾಕೆ ಮದುವೆ ಆಗಲು ಇಷ್ಟ ಇಲ್ಲ ಎಂಬ ಪ್ರಶ್ನೆ ನನ್ನ ತಲೆಯನ್ನು ಕೊರೆಯುತ್ತಿದ್ದವು. ಆದರೆ ಅದರ ನಂತರ ಅತ್ತೆ ನನ್ನೊಂದಿಗೆ ಅದರ ಬಗ್ಗೆ ಯಾವ ಮಾತುಗಳನ್ನು ಹೇಳಲಿಲ್ಲ. ತಮ್ಮನ್ನು ತಾವು ಕೆಲಸದಲ್ಲಿ ತೊಡಗಿಸಿಕೊಂಡರು. ನಾನು ಕೂಡ ಅಲ್ಲಿಂದ ಎದ್ದು ಹೋಗಿ ಮನೆ ಕೆಲಸದಲ್ಲಿ ಬ್ಯುಸಿಯಾದೆ. ಆದರೆ ಒಂದು ವಿಷಯವಂತೂ ನನ್ನ ಕುತೂಹಲವನ್ನು ಹಿಮ್ಮಡಿಗೊಳಿಸ್ತಿತ್ತು. ನಾನು ಕಾರ್ತಿಕ್ನ ಕೋಣೆಗೆ ಹೋದಾಗಲೆಲ್ಲ ಅವನು ದೇವರ ಮುಂದೆ ನಿಂತುಕೊಂಡು ಕೈ ಜೋಡಿಸಿ ಏನನ್ನೋ ಬೇಡಿಕೊಳ್ಳುತ್ತಿದ್ದ. ಅವನು ಬೇಡಿಕೊಳ್ಳುವ ಆ ಶೈಲಿಯನ್ನು ನೋಡಿದರೆ ಅವನು ಯಾವುದೋ ಒಂದು ಅಮೂಲ್ಯವಾದ ವಸ್ತುವನ್ನೇ ದೇವರಲ್ಲಿ ಕೇಳುತ್ತಿದ್ದಾನೆಯೋ ಅಂತ ಅನ್ನಿಸ್ತಿತ್ತು. ಅದಲ್ಲದೆ ಈಗಿನ ಕಾಲದ ಹುಡುಗರಿಗೆ ಪೂಜೆ ಪುನಸ್ಕಾರ ಎಂಬುದರಲ್ಲಿ ಆಸಕ್ತಿ ಇರೋದಿಲ್ಲ. ಅಂಥದ್ರಲ್ಲಿ ಇವನು ಇಡೀ ದಿನ ದೇವರ ಮುಂದೆ ನಿಂತುಕೊಂಡು ಈ ರೀತಿ ಯಾಕೆ ನಡೆದುಕೊಳ್ಳುತ್ತಿದ್ದಾನೆ ಎಂದು ಅರಿತುಕೊಳ್ಳುವ ಕುತೂಹಲ ನನ್ನಲ್ಲಿ ಹೆಚ್ಚಾಗುತ್ತಲೇ ಹೋಗುತ್ತಿತ್ತು. ಅದಕ್ಕೋಸ್ಕರ ನಾನು ಹೇಗಾದರೂ ಮಾಡಿ ಕದ್ದು ಮುಚ್ಚಿಯಾದರೂ ಅವನ ಮೇಲೆ ಒಂದು ಕಣ್ಣಿಡಬೇಕೆಂದುಕೊಂಡೆ. ಅಲ್ಲದೆ ಅವನು ನಾನು ನೋಡಲೆಂದು ಈ ರೀತಿ ನಾಟಕವಾಡುತ್ತಿದ್ದಾನೆಯೋ ಅಂತ ನನಗೆ ತಿಳಿದುಕೊಳ್ಳಬೇಕಾಗಿತ್ತು. ಹಾಗಾಗಿ ನಾನು ಅವನ ಎಲ್ಲ ನಡವಳಿಕೆಗಳನ್ನು ಕದ್ದು ಮುಚ್ಚಿ ನೋಡುತ್ತಿದ್ದೆ. ಆದರೆ ನನಗೆ ಅವನ ಆ ಸ್ವಭಾವಗಳಲ್ಲಿ ಯಾವ ಕೊರತೆಯೂ ಕಂಡು ಬಂದಿರಲಿಲ್ಲ. ಅವನು ನಿಜವಾಗ್ಲೂ ಪೂಜಾ ಪಾಠಗಳಲ್ಲಿ ಆಸಕ್ತಿ ಹೊಂದಿದವನಾಗಿದ್ದ. ಹಾಗೆ ಅವನು ಮಾಡುವಷ್ಟು ಪೂಜಾ ಪಾಠಗಳನ್ನು ನನ್ನ ಅತ್ತೆ ಕೂಡ ಮಾಡುತ್ತಿರಲಿಲ್ಲ. ಅವನನ್ನು ಆ ರೀತಿ ನೋಡಿದಾಗಲೆಲ್ಲ ನನ್ನ ಕುತೂಹಲ ಇನ್ನೂ ಹೆಚ್ಚಾಗುತ್ತಿತ್ತು. ನಾನೀಗ ಸಮಯವಿಲ್ಲದ ಸಮಯದಲ್ಲೆಲ್ಲ ಕಾರ್ತಿಕ್ನ ಕೋಣೆಗೆ ಹೋಗಲು ಪ್ರಾರಂಭಿಸಿದ್ದೆ. ಯಾಕಂದರೆ ಕಾರ್ತಿಕ್ ಈಗ ಮೊದಲಿಗಿಂತ ಸ್ವಲ್ಪ ಹೆಚ್ಚಾಗಿ ನನ್ನ ಜೊತೆ ಮಾತನಾಡಲು ಪ್ರಾರಂಭಿಸಿದ್ದ. ಆದರೆ ನೋಟವನ್ನು ಮಾತ್ರ ತಗ್ಗಿಸಿ ಇಡುತ್ತಿದ್ದ. ಅವನು ನನ್ನ ಜೊತೆ ವರ್ತಿಸುತ್ತಿರುವ ರೀತಿಯನ್ನು ನೋಡಿದರೆ ಅವನು ಕೂಡ ನನ್ನನ್ನು ಒಬ್ಬಳು ಸ್ನೇಹಿತೆಯಂತೆ ನೋಡುತ್ತಿದ್ದಾನೆ ಅಂತ ಅನ್ನಿಸ್ತಿತ್ತು. ಕೆಲವೊಮ್ಮೆ ಅವನ ಕಣ್ಣುಗಳಲ್ಲಿ ದುಃಖವು ಎದ್ದು ಕಾಣುತ್ತಿತ್ತು. ರಾತ್ರಿಯೆಲ್ಲ ನಿದ್ದೆಯಿಲ್ಲದೆ ಏನೋ ಯೋಚಿಸಿ ಅತ್ತಿದ್ದರಿಂದಲೋ ಏನೋ ಅವನ ಕಣ್ಣುಗಳು ಕೆಲವೊಮ್ಮೆ ಊದಿಕೊಂಡಂತೆಯೂ ಕಾಣುತ್ತಿದ್ದವು. ಹಾಗಾಗಿ ಅವನು ನನ್ನ ಹತ್ತಿರ ತನ್ನ ಎಲ್ಲ ನೋವುಗಳನ್ನು ಹಂಚಿಕೊಳ್ಳಲಿ ಅಂತ ನಾನು ಬಯಸ್ತಿದ್ದೆ. ಅದಕ್ಕೋಸ್ಕರ ಅವನ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಹಂಬಲ ದಿನದಿಂದ ದಿನಕ್ಕೆ ನನ್ನಲ್ಲಿ ಹೆಚ್ಚಾಗುತ್ತಿದ್ದವು. ಅದೂ ಅಲ್ಲದೆ ನನಗೆ ಅವನು ಮದುವೆಯಾಗಲು ಯಾಕೆ ಒಪ್ಪುತ್ತಿಲ್ಲ ಎಂಬುದು ಸಹ ಗೊತ್ತಾಗಬೇಕಾಗಿತ್ತು. ಹಾಗಾಗಿ ನಾನು ಅತ್ತೆಯಲ್ಲಿ,
ನನಗೆ ನನ್ನ ಅಪ್ಪ ಅಮ್ಮ ತುಂಬ ನೆನಪಾಗುತ್ತಿದ್ದಾರೆ. ನಾನು ಅಮ್ಮನ ಮನೆಗೆ ಹೋಗಲೇಬೇಕು. ನಾನು ಹೋಗಿ ಬರಲೆ ಅಂತ ಕೇಳಿದ್ದೆ. ಈ ಸಮಯದಲ್ಲಿ ನನ್ನ ಪತಿ ನವೀನ್ ಕೆಲಸದ ಮೇರೆಗೆ ನಗರದಿಂದ ಹೊರಗೆ ಹೋಗಿದ್ದರು. ಹಾಗಾಗಿ ನಾನು ಆ ಒಂದು ವಿಷಯದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದಿದ್ದೆ. ಹೀಗೆ ನಾನು ನನಗೆ ಬೇಕಾದ ವಸ್ತುಗಳನ್ನೆಲ್ಲ ಕಟ್ಟಿ ಟ್ಯಾಕ್ಸಿಯಲ್ಲಿ ಕುಳಿತು ಅಮ್ಮನ ಮನೆಗೆ ಬಂದಿದ್ದೆ. ಆದರೆ ಅಲ್ಲಿ ಇಡೀ ದಿನ ನಿಂತು ಸಂಜೆ ಆಗುವ ಹೊತ್ತಿಗೆ ಪುನಃ ನಾನು ನನ್ನ ಅತ್ತೆಯ ಮನೆಗೆ ಹಿಂತಿರುಗಿ ಬಂದೆ. ಆ ಸಮಯ ಮನೆಯ ಗೇಟ್ ತೆರೆದಿತ್ತು. ನಾನು ತಕ್ಷಣವೇ ಕದ್ದು ಮುಚ್ಚಿ ಮನೆಯ ಒಳಗೆ ಹೋಗಿ ಕಾರ್ತಿಕ್ನ ಕೋಣೆಯಲ್ಲಿ ಅಡಗಿ ಕುಳಿತೆ. ಯಾರಾದರೂ ನೋಡಿದರೆ ಅಮ್ಮನ ಮನೆಯಲ್ಲಿ ನನಗೆ ಇರಲು ಮನಸ್ಸಾಗಲಿಲ್ಲ. ಹಾಗಾಗಿ ಹಿಂದೆ ಬಂದೆ ಅಂತ ಹೇಳುತ್ತೇನೆ ಅಂತ ಯೋಚಿಸಿದ್ದೆ. ನಾನು ಕಾರ್ತಿಕ್ನ ಕೋಣೆಗೆ ಬಂದಾಗ ಮನೆಯಲ್ಲಾಗಲಿ ಕಾರ್ತಿಕ್ನ ಕೋಣೆಯಲ್ಲಾಗಲಿ ಆ ಸಮಯ ಯಾರೂ ಇರಲಿಲ್ಲ. ಹಾಗೆ ನಾನು ತಕ್ಷಣವೇ ಅವನ ಕೋಣೆಯನ್ನು ಸದ್ದಿಲ್ಲದೆ ಪರಿಶೀಲಿಸಲು ತೊಡಗಿದೆ. ಆದರೆ ಆ ಸಮಯ ಯಾರೋ ಆ ಕೋಣೆಯ ಕಡೆಗೆ ಬರುತ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು. ನಾನು ಮೆಲ್ಲನೆ ಅಲ್ಲಿ ಅಡಗಿ ಕುಳಿತೆ. ಆ ಸಮಯ ಬಾಗಿಲು ತೆರೆದು ಕಾರ್ತಿಕ್ ಒಳಗೆ ಬಂದಿದ್ದ. ಅವನು ನನ್ನನ್ನು ಎಲ್ಲಿ ನೋಡಿಬಿಡುತ್ತಾನೆಯೋ ಅಂತ ನಾನು ಹೆದರಿ ನಡುಗುತ್ತಿದ್ದೆ. ಆದರೆ ದೇವರ ದಯೆಯಿಂದ ಅವನು ನನ್ನನ್ನು ನೋಡಿರಲಿಲ್ಲ. ಕಾರ್ತಿಕ್ ನನ್ನ ಎದುರು ಏನಾದರೂ ಒಂದಂತಹ ಕೆಲಸ ಮಾಡಲಿ, ಅದರಿಂದ ನನಗೆ ಅವನ ಮನಸ್ಸಿನೊಳಗೆ ಏನು ಇದೆ ಅಂತ ಗೊತ್ತಾಗಬಹುದು ಎಂಬ ಅವಕಾಶಕ್ಕಾಗಿ ನಾನು ಕಾಯುತ್ತಿದ್ದೆ. ಸ್ವಲ್ಪ ಹೊತ್ತಿನ ನಂತರ ಕಾರ್ತಿಕ್ ನೇರವಾಗಿ ಮಂದಿರದ ಕಡೆಗೆ ಹೋಗಿ ದೇವರ ಮುಂದೆ ನಿಂತುಕೊಂಡ. ನಾನು ಅವನ ಪ್ರತಿಯೊಂದು ಹೆಜ್ಜೆಗಳನ್ನು ಗಮನಿಸುತ್ತಿದ್ದೆ. ಆಗ ಕಾರ್ತಿಕ್ ದೇವರಲ್ಲಿ ಏನೋ ಬೇಡಿಕೊಳ್ಳುತ್ತಿದ್ದಾನೆ ಅಂತ ನನಗೆ ಅರ್ಥವಾಗುತ್ತಿತ್ತು. ಆದರೆ ಅವನ ಆ ಸ್ವರವು ಮಾತ್ರ ತುಂಬ ಎತ್ತರವಾಗಿರಲಿಲ್ಲ. ಆದರೂ ಅವನ ಸ್ವರವು ನನ್ನ ಕಿವಿಗೆ ಬೀಳುತ್ತಲೇ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗೆ ಅನ್ನಿಸ್ತು. ನನಗೆ ನನ್ನ ಅದೃಷ್ಟದ ಮೇಲೆ ಅಳುವೆ ಬಂದಿತ್ತು. ಅವನು ತನ್ನ ಪ್ರಾರ್ಥನೆಯಲ್ಲಿ ಏನನ್ನು ಕೇಳಿಕೊಳ್ಳುತ್ತಿದ್ದಾನೆಯೋ ಅದನ್ನು ಕೇಳಿ ನನಗೆ ನಂಬಲು ಅಸಾಧ್ಯವಾಗಿತ್ತು. ಯಾಕಂದರೆ ಅವನು ತಾನು ಪ್ರೀತಿಸಿದ ಹುಡುಗಿಗಾಗಿ ಅಳುತ್ತಿದ್ದ. ತಾನು ಮದುವೆಯಾಗಬೇಕೆಂದು ಬಯಸಿದ್ದ ಹುಡುಗಿ ಈಗ ಇನ್ನೊಬ್ಬನ ಹೆಂಡತಿಯಾಗಿದ್ದಾಳೆ ಎಂದು ತಿಳಿದು ದುಃಖ ಪಡುತ್ತಿದ್ದ. ಅವನು ದೇವರ ಮುಂದೆ ನಿಂತುಕೊಂಡು ತಾನು ಆ ಹುಡುಗಿಯನ್ನು ಮದುವೆಯಾಗಲು ಸಾಧ್ಯವಾಗಲಿಲ್ಲ. ಯಾಕಂದರೆ ಅವಳ ಜೀವನವನ್ನು ನಾನು ನನ್ನ ಕೈಯಾರೆ ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟ ಇರಲಿಲ್ಲ. ಆದರೆ ದೇವ್ರೆ, ನೀನು ಯಾವ ರೀತಿ ಆಟವನ್ನು ಆಡ್ತಿದ್ಯಾ? ಯಾವ ಹುಡುಗಿಯನ್ನು ನಾನು ಪ್ರೀತಿಸುತ್ತಿದ್ದೇನೆಯೋ ಆ ಹುಡುಗಿಯನ್ನು ನೀನೀಗ ನಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಬಿಟ್ಟಿದ್ಯಾ. ಯಾರನ್ನು ನಾನು ನನ್ನ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೋ ಈಗ ಅವಳು ನನ್ನ ಅತ್ತಿಗೆಯಾಗಿ ನನ್ನ ಮನೆಗೆ ಕಾಲಿಟ್ಟಿದ್ದಾಳೆ. ಅವಳು ನನ್ನ ಅಣ್ಣನ ಪತ್ನಿಯಾಗಿ ಬಿಟ್ಟಿದ್ದಾಳೆ ಅಂತ ಗೋಗರಿಯುತ್ತಿದ್ದ. ಅವನ ಬಾಯಿಯಿಂದ ಈ ಪದಗಳನ್ನು ಕೇಳಿದಾಗ ನನಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿರಲಿಲ್ಲ. ಕಾರ್ತಿಕ್ನ ಕಣ್ಣುಗಳಲ್ಲಿ ಕಣ್ಣೀರಿತ್ತು. ಅವನು ನನ್ನ ಬಗ್ಗೆ ಮಾತನಾಡುತ್ತಿರುವುದನ್ನು ಕೇಳಿದಾಗ ನನ್ನ ಕಾಲಡಿಯಲ್ಲಿದ್ದ ನೆಲವೇ ಊತು ಹೋದ ಹಾಗೆ ಅನ್ನಿಸ್ತಿತ್ತು. ಅಂದರೆ ಯಾರನ್ನು ನಾನು ಪ್ರೀತಿಸುತ್ತಿದ್ದೇನೆಯೋ ಅವನು ನನಗಿಂತಲೂ ಮೊದಲೇ ನನ್ನನ್ನು ಪ್ರೀತಿಸ್ತಿದ್ದ. ಆದರೂ ಕಾರ್ತಿಕ್ ನನ್ನನ್ನು ಯಾಕೆ ಮದುವೆ ಆಗಲಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಸಿಗದೆ ಗೊಂದಲಕ್ಕೀಡಾಗಿದ್ದೆ. ನನಗೆ ಆ ಕ್ಷಣ ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಾಗಿ ನಾನು ಒಮ್ಮೆಲೆ ಕಾರ್ತಿಕ್ನ ಮುಂದೆ ಹೋಗಿ ನಿಂತುಕೊಂಡೆ. ಕಾರ್ತಿಕ್ ನನ್ನನ್ನು ತನ್ನ ಮುಂದೆ ನೋಡಿ ಬೆಚ್ಚಿ ಬಿದ್ದಿದ್ದ. ಹಾಗೂ ನಡುಗುವ ಸ್ವರದಿಂದ, ಅತ್ತಿಗೆ ನೀವು ಅಮ್ಮನ ಮನೆಗೆ ಹೋಗುತ್ತೇನೆ ಅಂತ ಹೋಗಿದ್ರಿ ತಾನೆ, ಮತ್ತೆ ಇದ್ದಕ್ಕಿದ್ದಂತೆ ಇಲ್ಲಿ ಅಂತ ಕೇಳಿದ. ನಾನು ನನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು, ನನ್ನನ್ನು ನಿನ್ನ ಪ್ರೀತಿಯು ಎಳೆದು ತಂದಿದೆ ಎಂದೆ. ಆಗ ಅವನು ನನ್ನ ಮಾತನ್ನು ಕೇಳಿ ಆಘಾತಕ್ಕೊಳಗಾಗಿದ್ದ. ಹಾಗೂ ಒಮ್ಮೆಲೆ ತನ್ನ ಮುಖವನ್ನು ತಿರುಗಿಸಿ ನಿಂತುಕೊಂಡು, ಇಲ್ಲ ಅತ್ತಿಗೆ, ಈಗ ಈ ಮಾತುಗಳನ್ನಾಡಿ ಏನೂ ಪ್ರಯೋಜನ ಇಲ್ಲ. ನೀವು ನನ್ನ ಅತ್ತಿಗೆ, ಅಣ್ಣನ ಹೆಂಡತಿ ಎಂದ. ನಾನು ಕಾರ್ತಿಕ್ನನ್ನು ಬಲವಂತವಾಗಿ ನನ್ನ ಕಡೆ ತಿರುಗಿಸಿ, ಇಲ್ಲ ಕಾರ್ತಿಕ್, ನಾನು ನಿನ್ನ ಅಣ್ಣನ ಹೆಂಡತಿಯಾದರೂ ನಿನ್ನ ಅಣ್ಣ ಯಾವತ್ತೂ ಕೂಡ ನನ್ನನ್ನು ತನ್ನ ಪತ್ನಿ ಅಂತ ಒಪ್ಪಿಕೊಳ್ಳಲಿಲ್ಲ. ಅವರು ನನ್ನನ್ನು ಯಾಕೆ ಮದುವೆ ಆಗಿದ್ದಾರೆ ಅಂತಾನೂ ನನಗೆ ಗೊತ್ತಾಗ್ತಿಲ್ಲ. ಆದರೆ ನಾನು ಯಾವಾಗದಿಂದ ನಿನ್ನನ್ನು ನೋಡಿದ್ದೇನೋ ಆಗದಿಂದ ನನಗೆ ನಿನ್ನಂಥ ಪತಿ ಸಿಕ್ಕಿದ್ರೆ ಒಳ್ಳೆಯದಿತ್ತು ಅಂತ ಬಯಸದ ದಿನಗಳಿಲ್ಲ. ಈಗ ನೀನು ನನ್ನನ್ನು ಪ್ರೀತಿಸ್ತಿದ್ದೆ ಅಂತ ತಿಳಿದುಕೊಂಡ ಮೇಲೆ ನನಗೆ ಆಶ್ಚರ್ಯದ ಜೊತೆಗೆ ಸಂತೋಷವೂ ಆಗ್ತಿದೆ. ಆದರೂ ಇವೆಲ್ಲದರ ಮಧ್ಯೆ ನನಗೆ ಒಂದು ಮಾತು ಅರ್ಥವಾಗ್ತಿಲ್ಲ. ನೀನು ನನ್ನನ್ನು ಇಷ್ಟೊಂದು ಪ್ರೀತಿಸುವಾಗ ನೀನೇ ಯಾಕೆ ನನ್ನನ್ನು ಮದುವೆ ಆಗಲಿಲ್ಲ ಅಂತ ಕೇಳಿದೆ. ನಾನು ನಿನ್ನ ಜೀವನವನ್ನು ಹಾಳು ಮಾಡಬೇಕೆಂದು ಬಯಸಲಿಲ್ಲ. ಆದರೆ ಪ್ರತಿ ಸಲವೂ ನಾನು ನಿನ್ನನ್ನು ನೋಡಿದಾಗ ನನ್ನ ಹೃದಯದೊಳಗಿರುವ ಪ್ರೀತಿ ಹೆಚ್ಚುತ್ತಾ ಹೋಗುತ್ತಿದೆ ವಿನಃ ಕಡಿಮೆಯಾಗುತ್ತಿರಲಿಲ್ಲ. ಹಾಗಾಗಿ ಹಗಲು ರಾತ್ರಿ ಆ ದೇವರಲ್ಲಿ ನನಗೆ ತಾಳ್ಮೆ ನೀಡುವಂತ ಬೇಡಿಕೊಳ್ಳುತ್ತಿದ್ದೇನೆ ಅಂತ ಹೇಳುತ್ತಿದ್ದ. ಅವನ ಬಾಯಿಂದ ಅಷ್ಟು ಕೇಳಿದಾಗಲೇ ನಾನು ಒಮ್ಮೆಲೆ ಕಾರ್ತಿಕನ್ನು ಅಪ್ಪಿಕೊಂಡೆ. ಆದರೆ ಅವನು ನನ್ನನ್ನು ಒಮ್ಮೆಲೆ ದೂರ ತಳ್ಳಿ, ಇದು ತಪ್ಪು, ನೀನೀಗ ನನ್ನವಳಲ್ಲ, ನನ್ನ ಅಣ್ಣನ ಸ್ವತ್ತು ಅಂತ ಹೇಳಿದ. ಆಗ ನಾನವನಲ್ಲಿ, ನಾನು ನಿನ್ನ ಅಣ್ಣನನ್ನು ಪ್ರೀತಿಸ್ತಿಲ್ಲ, ಅವನು ನನಗೆ ಹಿಂಸೆ ಕೊಡ್ತಿದ್ದಾನೆ, ನನ್ನಿಂದ ದೂರವಾಗ್ತಿದ್ದಾನೆ, ಇವತ್ತಿನವರೆಗೂ ಅವನು ನನಗೆ ಪತ್ನಿ ಎಂಬ ಹಕ್ಕನ್ನು ನೀಡಲಿಲ್ಲ ಅಂತ ಹೇಳಿದೆ. ಆಗ ಕಾರ್ತಿಕ್ ನವೀನ್ನ ನಿಜರೂಪವನ್ನು ನನ್ನ ಮುಂದೆ ಇಟ್ಟ. ನವೀನ್ ಒಂದು ಹುಡುಗಿಯನ್ನು ಪ್ರೀತಿಸ್ತಿದ್ದ. ಅವಳು ಕೂಡ ಅವನನ್ನು ತುಂಬ ಪ್ರೀತಿಸ್ತಿದ್ಲು. ಆದರೆ ಅವನು ಅವಳೊಂದಿಗೆ ಮದುವೆ ವಿಷಯ ಮಾತನಾಡಿದಾಗ ಅವಳು ತನ್ನ ನಿಜರೂಪವನ್ನು ತೋರಿಸಿದ್ಲು. ಆ ಹುಡುಗಿಯೊಬ್ಬಳು ದುರಾಸೆಯ ಹುಡುಗಿಯಾಗಿದ್ಲು.
ಹಾಗೂ ನವೀನ್ನ ರೂಪವನ್ನು ನೋಡಿ ಅವನನ್ನು ತಿರಸ್ಕರಿಸಿ ಬೇರೆ ಹುಡುಗನನ್ನು ಮದುವೆಯಾಗಿದ್ದಳು. ನವೀನ್ ಅವಳನ್ನು ಹೃದಯದಿಂದ ಪ್ರೀತಿಸ್ತಿದ್ದ. ಇವತ್ತಿನವರೆಗೂ ಆ ಹುಡುಗಿಯನ್ನು ಮನಸ್ಸಿನಿಂದ ತೆಗೆದುಹಾಕಲು ಅವನಿಂದ ಸಾಧ್ಯವಾಗಲಿಲ್ಲ. ಬಹುಶಃ ಈಗಲೂ ಅವನು ಅವಳನ್ನೇ ಪ್ರೀತಿಸ್ತಿದ್ದಾನೆ, ಹಾಗಾಗಿ ನಿನ್ನನ್ನು ಒಪ್ಪಿಕೊಳ್ಳಲು ಅವನಿಂದ ಸಾಧ್ಯವಾಗುತ್ತಿಲ್ಲ ಎಂದ. ಆದರೆ ನಾನು ನನ್ನ ನಿರ್ಧಾರವನ್ನು ಕಾರ್ತಿಕ್ನ ಮುಂದೆ ಇಟ್ಟು ಬಿಟ್ಟಿದ್ದೆ. ಇನ್ನು ಮುಂದೆ ನವೀನ್ನ ಜೊತೆ ನಾನು ಬಾಳೋದಿಲ್ಲ ಅಂತ ಹೇಳಿದೆ. ಅನಂತರ ಕಾರ್ತಿಕ್ ಅಮ್ಮನೊಂದಿಗೆ ಮಾತನಾಡಿ ಎಲ್ಲ ವಿಷಯಗಳನ್ನು ಹೇಳಿದ್ದ. ಎಲ್ಲ ಸತ್ಯ ಗೊತ್ತಾದ ನಂತರ ನವೀನ್ ನನಗೆ ತಾನಾಗಿಯೇ ವಿಚ್ಛೇದನವನ್ನು ನೀಡಿದರು. ಅತ್ತೆ ಕೂಡ ನನ್ನ ಹಾಗೂ ಕಾರ್ತಿಕ್ನ ಸಂಬಂಧಕ್ಕೆ ಒಪ್ಪಂದವನ್ನು ಸೂಚಿಸಿ ನಮ್ಮಿಬ್ಬರಿಗೆ ಮದುವೆ ಮಾಡಿಸಿದರು. ನಾನು ಕಾರ್ತಿಕ್ನನ್ನು ಮನಸ್ಸಾರೆ ಒಪ್ಪಿಕೊಂಡಿದ್ದೆ. ಹಾಗಾಗಿ ನನ್ನ ಪ್ರೀತಿಯ ಎದುರು ಅವನ ಕೊರತೆ ನನಗೆ ಮುಖ್ಯವಾಗಿರಲಿಲ್ಲ. ಕಾರ್ತಿಕ್ ನನ್ನನ್ನು ಹೃದಯದಿಂದ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ. ಈಗ ನಾವು ನಮ್ಮ ಜೀವನದಲ್ಲಿ ನಿಜವಾದ ಸಂತೋಷವನ್ನು ಅನುಭವಿಸುತ್ತಿದ್ದೇವೆ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.